ವೀಕ್ಷಕರೇ ನಮಸ್ಕಾರ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರಲ್ಲ, ಅವರ ಬುಚ್ಚಾಟಗಳು ಮತ್ತೆ ಮುಂದುವರೆದಿವೆ. ಮೊದಲನೇ ಅವಧಿಯಲ್ಲಿ ಚೀನಾವನ್ನು ದ್ವೇಷಿಸುತ್ತಿದ್ದ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಯಲ್ಲಿ ಭಾರತಕ್ಕೆ ಮಗ್ಗಲ ಮುಳ್ಳಾಗಿ ಕಾಡತೊಡಗಿದ್ದಾರೆ. ಭಾರತದ ಆರ್ಥಿಕತೆಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಪದೇ ಪದೇ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಭಾರತವನ್ನು ಟಾರ್ಗೆಟ್ ಮಾಡತೊಡಗಿದ್ದಾರೆ. ಅದು ಸುಂಕದ ವಿಷಯದಲ್ಲಿ, ಪ್ರತಿ ಸುಂಕದ ವಿಷಯದಲ್ಲಿ ಕಠೋರವಾಗಿ ನಡೆದುಕೊಳ್ಳುವ ಮೂಲಕ ಮುಂದಿನ ಹಾದಿಯನ್ನು ದುರ್ಗಮ ಮಾಡಿಕೊಳ್ಳುವ ಮುನ್ಸೂಚನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಭಾರತಕ್ಕೆ ನೀಡತೊಡಗಿದ್ದಾರೆ. ಒಂದೇ ಒಂದು ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಎರಡನೇ ಅವಧಿಯಲ್ಲಿ ಭಾರತವನ್ನು ತುಂಬಾ ದ್ವೇಷ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆಯಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ 25% ಸುಂಕದ ಜೊತೆಗೆ ದಂಡವನ್ನು ವಿಧಿಸಿರುವುದು ಭಾರತ ಮಾರುಕಟ್ಟೆ ವಲಯದಲ್ಲಿ ತಲ್ಲಣವನ್ನು ಸೃಷ್ಟಿಸಿದೆ. ಅಮೆರಿಕದ ಈ ನಿರ್ಧಾರದಿಂದಾಗಿ ಭಾರತದಲ್ಲಿ ಒಂದಷ್ಟು ಸಣ್ಣ ಮಟ್ಟಿಗಿನ ಅಲ್ಲೋಲ ಕಲ್ಲೋಲ ಕೂಡ ಆಗಲಿದೆ. ಹಾಗಾದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿರುವ ದಂಡದಿಂದ ಭಾರತಕ್ಕಾಗುವ ಹಿನ್ನಡೆಗಳಾದರೂ ಏನು? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚಾಟ ಇದೆಯಲ್ಲ, ಮತ್ತೆ ಮುಂದುವರೆದಿದೆ. ಭಾರತವನ್ನೇ ಟಾರ್ಗೆಟ್ ಮಾಡಿಕೊಂಡಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ರಫ್ತಾಗುವಂತಹ ವಸ್ತುಗಳಿಗೆ 25% ಶುಂಕವನ್ನು ವಿಧಿಸಿದ್ದಾರೆ. ಜೊತೆಗೆ ದಂಡ ಕೂಡ ವಿಧಿಸಿದ್ದಾರೆ. ಈ ಸುಂಕ ವಿಧಿಸುವುದರಿಂದಾಗಿ ಭಾರತದ ಮಾರುಕಟ್ಟೆಗೆ ಒಂದಷ್ಟು ಹೊಡೆತ ಬೀಳುವುದಂತೂ ಗ್ಯಾರಂಟಿ. ವೀಕ್ಷಕರೇ, ಮೊದಲನೇದಾಗಿ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ವಸ್ತುಗಳಿಗೆ 25% ಸುಂಕವನ್ನು ವಿಧಿಸುವುದರಿಂದ ಅಮೆರಿಕದಲ್ಲಿ ಭಾರತ ವಸ್ತುಗಳು ದುಬಾರಿಯಾಗಲಿವೆ. ಇದರಿಂದಾಗಿ ಅಲ್ಲಿ ಖರೀದಿ ಮಾಡುವವರು ಹಿಂದೇಟು ಹಾಕ್ತಾರೆ. ಅಂದ್ರೆ ಯಾವುದೇ ವಸ್ತು ಮಾರುಕಟ್ಟೆಯಲ್ಲಿ ದುಬಾರಿಯಾಗಿದ್ರೆ ಅದನ್ನು ಖರೀದಿಸುವವರ ಸಂಖ್ಯೆ ಕೂಡ ಕಡಿಮೆಯಾಗಿರುತ್ತೆ. ಅದೇ ರೀತಿ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ದುಬಾರಿ ಆದ್ರೆ ಅಮೆರಿಕನ್ನರು ಖರೀದಿ ಮಾಡುವವರ ಸಂಖ್ಯೆ, ಅಮೆರಿಕನ್ನರು ಖರೀದಿ ಮಾಡುವ ಕುರಿತು ಹಿಂದೇಟು ಹಾಕುತ್ತಾರೆ. ಇದರಿಂದಾಗಿ ಭಾರತ ಮಾರುಕಟ್ಟೆಗೆ ಮತ್ತು ಭಾರತ ಕಂಪನಿಗಳಿಗೆ ಒಂದು ಹೊಡೆತ ಕೂಡ ಬೀಳಲಿದೆ. ಭಾರತದಿಂದ ರಫ್ತಾಗುವಂತಹ ವಸ್ತುಗಳು ಅಮೆರಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆಯನ್ನು ಕೂಡ ಕಳೆದುಕೊಳ್ಳಲಿವೆ. ಯಾಕಂದ್ರೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಜಗತ್ತಿನ ನಾನಾ ಭಾಗದ ದೇಶಗಳು ಈಗಾಗಲೇ ವಸ್ತುಗಳನ್ನು ರಫ್ತು ಮಾಡುತ್ತವೆ, ಅಲ್ಲಿ ಪೈಪೋಟಿ ನಡೆಸುತ್ತವೆ. ಯಾವ ವಸ್ತು ಅಗ್ಗದಾಗಿರುತ್ತೆ, ಯಾವ ದೇಶದ ವಸ್ತು ಅಮೆರಿಕನ್ ಮಾರುಕಟ್ಟೆಯಲ್ಲಿ ಅಗ್ಗವಾಗಿರುತ್ತೋ ಅಂತ ವಸ್ತುಗಳತ್ತ ಜನರು ಮುಖ ಮಾಡುವುದಂತೂ ಗ್ಯಾರಂಟಿ. ಇದೇ ರೀತಿ ಭಾರತದಿಂದ ರಫ್ತಾಗುವ ವಸ್ತುಗಳು ಅಲ್ಲಿ ದುಬಾರಿಯಾಗಿದ್ರೆ, ಚೀನಾದಿಂದ ರಫ್ತಾಗುವ ವಸ್ತುಗಳು ಅಲ್ಲಿ ಕಡಿಮೆ ದರದಲ್ಲಿ ಸಿಕ್ಕರೆ ಬಹುತೇಕ ಅಮೆರಿಕನ್ನರು ಚೀನಾದ ವಸ್ತುಗಳತ್ತ ಮುಖ ಮಾಡುತ್ತಾರೆ. ಇದರಿಂದಾಗಿ ಭಾರತದ ವಸ್ತುಗಳಿಗೆ ಅಲ್ಲಿ ಸ್ಪರ್ಧಾತ್ಮಕತೆ ಇರುವುದಿಲ್ಲ. ಹಿನ್ನಡೆ ಏನಪ್ಪಾ ಅಂದ್ರೆ ಭಾರತದ ರಫ್ತು ಖುಷಿಯಬಹುದು. ಯಾಕಂದ್ರೆ ಈಗಾಗಲೇ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತ ವಸ್ತುಗಳು ದುಬಾರಿ ಆದ್ರೆ ಅಲ್ಲಿ ಖರೀದಿಸುವವರ ಸಂಖ್ಯೆ ಕಡಿಮೆ ಆಗ್ತದೆ. ಈ ಮೂಲಕ ಇಲ್ಲಿಂದ ರಫ್ತಾಗುವುದು ಕೂಡ ಕಡಿಮೆಯಾಗುತ್ತದೆ. ಯಾಕೆ ಹೇಳಿ, ಖರೀದಿಸುವವರೇ ಇಲ್ಲ, ಭಾರತದ ವಸ್ತುಗಳನ್ನು ಖರೀದಿಸುವವರೇ ಇಲ್ಲ ಅಂದ್ರೆ ರಫ್ತು ಕೂಡ ಒಂದು ಹಿನ್ನಡೆಯನ್ನು ಕಾಣುತ್ತದೆ. ಯಾಕಂದ್ರೆ ವಸ್ತು ಬೇಗ ಬೇಗ ಖಾಲಿ ಆಗ್ತಿದ್ರೆ ಮಾತ್ರ ಮತ್ತೊಂದು ಕಡೆ ಅದು ರಫ್ತಾಗುತ್ತೆ. ಆದ್ರೆ ಮಾರಾಟ ಕಡಿಮೆ ಆದಾಗ, ವಸ್ತುವನ್ನು ಕೇಳುವವರೇ ಇಲ್ಲದಾಗ ಉತ್ಪಾದಕತೆ ಕೂಡ ಅಲ್ಲಿ ಕಡಿಮೆ ಆಗ್ತದೆ. ಇದು ಕೂಡ ಭಾರತ ಮಾರುಕಟ್ಟೆಗೆ ಮತ್ತೊಂದಷ್ಟು ಹೊಡೆತ ಕೂಡ ಬೀಳಬಹುದು. ಅದೇ ರೀತಿ ಜಿಡಿಪಿಯಲ್ಲಿ ಕೂಡ 0.2ರಿಂದ 0.5ರಷ್ಟು ಇಳಿಕೆ ಕೂಡ ಸಂಭವ ಆಗುತ್ತದೆ. ಇಷ್ಟೆಲ್ಲ ಹಿನ್ನಡೆಗಳ ನಡುವೆ ಅಮೆರಿಕ ವಿಧಿಸಿರತಕ್ಕಂಥ 25% ಸುಂಕ ಆಗಸ್ಟ್ 1ರಿಂದ ಜಾರಿಗೆ ಬರಲಿದೆ. ಈ ಕಾರಣಕ್ಕಾಗಿ ಟ್ರಂಪ್ ಅವರು ಭಾರತವನ್ನು ದ್ವೇಷಿಸುತ್ತಿದ್ದಾರೆ. ಭಾರತ ಮೇಲೆ ಸುಂಕಾಸ್ತ್ರ ಬಳಸುತ್ತಿದ್ದಾರೆ. ಅದೇನಪ್ಪ ಅಂದ್ರೆ ಭಾರತ ಮತ್ತು ರಷ್ಯಾ ಸಂಬಂಧ ಚೆನ್ನಾಗಿರುವುದು ಟ್ರಂಪ್ ಅವರಿಗೆ ಬೇಕಿಲ್ಲ. ಯಾಕಂದ್ರೆ ರಷ್ಯಾದಿಂದ ಭಾರತ ಯಥೇಚ್ಛವಾಗಿ ತೈಲವನ್ನು, ಇಂಧನವನ್ನು ಆಮದು ಮಾಡಿಕೊಳ್ಳುತ್ತಿದೆ. ಅದೇ ರೀತಿ ರಕ್ಷಣಾ ಸಾಮಗ್ರಿಗಳನ್ನು ರಷ್ಯಾದಿಂದ ಭಾರತ ಖರೀದಿಸುತ್ತಿದೆ. ಅಂದ್ರೆ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ, ಅಮೆರಿಕ ರಷ್ಯಾಕ್ಕೆ ದಿಗ್ಬಂಧನ ಹಾಕಿದ ಸಂದರ್ಭದಲ್ಲಿ ಭಾರತ ಅಮೆರಿಕದ ಎಚ್ಚರಿಕೆಗೆ ಯಾವುದೇ ಕಿವಿ ಕೊಡದೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುತ್ತಿದೆ. ಅದೇ ರೀತಿ ರಕ್ಷಣಾ ಸಾಮಗ್ರಿಗಳನ್ನು ಖರೀದಿ ಮಾಡುತ್ತಿದೆ. ಇದಕ್ಕಾಗಿ ಅಮೆರಿಕ ಅಧ್ಯಕ್ಷನಿಗೆ ಪಿತ್ತ ನೆತ್ತಿಗೇರಿದೆ. ಭಾರತ ನಾನು ಹೇಳಿದಂಗೆ ಕೇಳುತ್ತಿಲ್ಲ.
ರಷ್ಯಾಕ್ಕೆ ದಿಗ್ಬಂಧನ ಹಾಕಬೇಕಂದ್ರೆ ಭಾರತ ಇಂಧನವನ್ನು ಖರೀದಿಸುವುದು ನಿಲ್ಲಬೇಕು. ಆ ದೇಶದಿಂದ ರಕ್ಷಣಾ ಸಾಮಗ್ರಿಗಳನ್ನು ಖರೀದಿಸುವುದು ನಿಲ್ಲಿಸಿ ನನ್ನಿಂದ ಖರೀದಿ ಮಾಡಬೇಕು ಎಂಬ ಒಲವು ಹೊಂದಿದೆ. ಆದರೆ ಭಾರತ ಕಡಿಮೆ ದರದಲ್ಲಿ ಸಿಗತಕ್ಕಂತ ತೈಲವನ್ನು ರಷ್ಯಾದಿಂದ ಖರೀದಿ ಮಾಡುತ್ತಿದೆ. ಅಷ್ಟೇ ಅಲ್ಲ, ರಷ್ಯಾ ಕೂಡ ಸಬ್ಸಿಡಿ ದರದಲ್ಲಿ ತೈಲ ಮತ್ತು ಇಂಧನವನ್ನು ಪೂರೈಕೆ ಮಾಡುತ್ತಿದೆ. ಹೀಗಾಗಿ ಇಂತಹ ಅವಕಾಶವನ್ನು ಭಾರತ ಬಿಡುತ್ತಿಲ್ಲ. ಯಾವುದೇ ಅಂದ್ರೆ ಯುರೋಪಿಯನ್ ಒಕ್ಕೂಟ ದೇಶಗಳಿಗೆ, ಅಮೆರಿಕದ ಬೆದರಿಕೆಗಳಿಗೆ ಬಗ್ಗದೆ ರಷ್ಯಾದಿಂದ ಭಾರತ ತೈಲವನ್ನು ಖರೀದಿ ಮಾಡುತ್ತಿದೆ. ಇದು ಟ್ರಂಪ್ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಮತ್ತು ಭಾರತ ಮತ್ತು ಚೀನಾ ರಷ್ಯಾದ ಬೆಂಬಲಕ್ಕೆ ನಿಲ್ಲುವುದರಿಂದ ಅದರ ಆರ್ಥಿಕತೆ ಸುಧಾರಿಸುತ್ತದೆ. ನಾವು ಯಾವುದೇ ತರಹದ ದಿಗ್ಬಂಧನ ಹಾಕಿದ್ರೂ ಕೂಡ ರಷ್ಯಾ ಜಗ್ಗುವುದಿಲ್ಲ ಎಂಬ ಅರ್ಥವಾಗಿದೆ ಅಮೆರಿಕದ ಅಧ್ಯಕ್ಷರಿಗೆ. ಹೀಗಾಗಿ ಭಾರತ ರಷ್ಯಾದ ಜೊತೆಗೆ ಹೊಂದಿದಂತಹ ಸಂಬಂಧದಿಂದಾಗಿ ಆಕ್ರೋಶಗೊಂಡಿರ್ತಕ್ಕಂಥ ಟ್ರಂಪ್ ಭಾರತದ ಮೇಲೆ ಶುಂಕಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.